ಏನ್ ಮಗನೇ ಅದು ಹೇಳಿ. ಉಪ್ಪು ಕಲ್ಸಿಟ್ಟಿದ್ವಿ. ತಂಬಿಗೆ ನೋಡಿದ್ರೆ ಇವತ್ತು ಜ್ವರ, ಕುಸುಗ್ ನೋಡಿದ್ರೆ ಲೋ ಬಿ ಪಿ. ಮತ್ತೆ ಈ ಮುದ್ದಕ್ ಸಾಂಬಾರ್ ಏನ್ ಮಾಡಿದ್ರಿ? ಲೋ ಬಿ ಪಿ ಅಪ್ಪದಿಂದ ಬಂದು ಕ್ಲೀನ್ ಮಾಡೋದಂತ ಕುತ್ಕೊಂಡೆ. ಅದರಿಂದ ಬಂದಿರೋ ಕೊಂದು ಕ್ಲೀನ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಕಚ್ಕೊಳ್ಳೋದು ಮಾಡ್ತೀನಿ. ತಂದು ಬರೀ ಎತ್ತೋದು ತೆಗಿಯೋದು ಗುಡ್ಸೋದು ಬಳಿಯೋದು ಇವೇ ಕೆಲಸ ನಮ್ಗೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೆ ಹಿಂಗೇ ಶಟ್ಲಕ್ಕ ಕಳ್ಕೊಂಡು ಬರ್ತಾಯಿದ್ದೆ. ಆವಾಗ ಇಲ್ಲಿ ಏಡಿ ಮಾರ್ತಾಯಿದ್ರು. ಇವತ್ತು ಹೆಂಗಿರೋ ನಾನ್ ವೆಜ್ ತರೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಏಡಿ ಸಿಕ್ತು ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಹಿಂಗೆ ಯೂಟರ್ನ್ ಮಾಡ್ಕೊಬರೋಣ ಅಂತ ಹೋದರೆ ಬರೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಏಡಿ ಖಾಲಿ ಸಿಕ್ಕಿದ್ದು. ಕೊನೆಗೆ ಫೈನಲ್ ಇಷ್ಟೇ, 900 ಗ್ರಾಮ್ ಇದೆ ಅಷ್ಟೇ ಏಡಿ. ಇದು 1 kg ಸಿಗ್ನಿಲ್ಲ, 10 kg ತಂದಿದ್ರಂತ ಅವರು. ನಮಗೆ ಇಷ್ಟು ಸಿಕ್ಕಿದೆ ಈಗ ಸದ್ಯಕ್ಕೆ. ಎಲ್ಲ ಅವರೇ ಕ್ಲೀನ್ ಮಾಡಿಕೊಟ್ರು, ಹಂಗಾಗಿ ತಗೊಂಡೆ. ನಾವು ಬಂದಿಲ್ಲಿ ಕ್ಲೀನ್ ಮಾಡೋದಾಗಿದ್ರೆ ಭಾರಿ ನೀಟಾಗಿ ಉಪ್ಪು ಹಾಕ್ಬಿಟ್ಟು ಕಲಿಸ್ಬೇಕು. ಯಾಕಂದರೆ ಏಡಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದರಿಂದ ಸೂಪು ಮಾಡ್ತಾರೆ. ಹಂಗಾಗಿ ಚಿಕನ್ ತರೋಣ ಅಂತ ಪ್ಲ್ಯಾನ್ ಮಾಡಿದ್ದನು. ಏಡಿ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು, ಈ ಟೈಮು ಸಿಗಲ್ಲ, ಸೀಸನ್ ಅಲ್ಲ ಇದು. ಸ್ವಲ್ಪ ಮಳೆ ಇದ್ದಾಗ ಸಿಗುತ್ತೆ ಜಾಸ್ತಿ. ಇವಾಗಲೂ ಕೂಡ ಇತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಮನೆಗೆ ಬಂದು ನೋಡ್ರೆ ಧಾರ್ಮಿಕ್ ನೋಡಿದರೆ ಫುಲ್ ಜ್ವರ, ಕುಸು ಬೇರೆ ಸುಸ್ತಾಯ್ತಿತ್ತು. ಒಂದು ಆಸ್ಪತ್ರೆಗೆ ಹೋಗೋಣ ಅಂತಿದ್ಲು. ಸರಿ ನಡಿ ಅಂತ ಇಬ್ಬರನ್ನೂ ಕರ್ಕೊಂಡು ಹೋದೆ. ಅಲ್ಲಿಂದ ಕುಸು ಒಂದು ಸತಿ ಬಿ ಪಿ ಚೆಕ್ ಮಾಡಿಸ್ಬಿಡೋಣ ಅಂದರು ಡಾಕ್ಟ್ರು. ನೋಡಿ ಒಂದು ಸತಿ ಚೆಕಪ್ ಮಾಡಿಸಿ ನೋಡಿ ಅಂತ ಬರ್ಕೊಟ್ಟಿದ್ರು. ನಾವು ಮೊದಲೇ ಚೆಕ್ ಮಾಡಿಸೋಣ, ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿ ನೋಡಿದ್ವಿ. ಅದು ನೋಡಿದ್ರೆ ಲೋ ಬಿ ಪಿ ಅಂತ ಹೇಳಿದ್ರು. ಸರಿ ಹಿಂಗಾಯ್ತಲ್ಲ ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಟ್ಯಾಬ್ಲೆಟ್ಸು ಇದೆಲ್ಲ ಬರೆಸ್ಕೊಂಡ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋಣ ಅಂತೇಳಿ ತಂಬಿಗೂ ಸಿರಪ್ ಕೊಟ್ಟಿದ್ರು. ಜ್ವರ ನಾರ್ಮಲ್ ಇದೆ ಅಂತ ಹೇಳಿದ್ರಲ್ಲ, ಹಂಗಾಗಿ ಸಿರಪ್ ಕೊಟ್ಟಿದ್ರು. ಸರಿ ಅಂತ ಇಸ್ಕೊಂಡು ಇವ್ರಿಗೂ ಪೌಡ್ರೆಲ್ಲ ಬರ್ಕೊಟ್ರು. ಅದೆಲ್ಲ ತಗೊಂಡು ಮನೆಗೆ ಬಂದ್ವಿ. ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ಇವತ್ತು ಏಡಿ ತಗೊಬಂದಿದ್ರು ಮನೇಲಿ. ಬೆಳಗ್ಗೆನೆ ಏಡಿ ತಗೊಬಂದಿದ್ರು. ಇದೇನಪ್ಪ ಸಾಂಬಾರ್ ಮಾಡಿರೋ ಏಡಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ, ಸಂಜೆವರೆಗೆ. ಬೆಳಗ್ಗೆ ತಗೊಬಂದು ಮತ್ತೆ ಅದು ಸ್ಮೆಲ್ ಬಂದು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಖಾರ ಪುಡಿ, ಉಪ್ಪು ಮತ್ತೆ ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೆ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರು ಮಾಡೋಣ. ಅದು ಸ್ವಲ್ಪ ಖಾರ ಎಲ್ಲ ಹಾಕಿದ್ದೀನಿ, ಹಂಗಾಗಿ ಜಾಸ್ತಿ ಖಾರ ಏನು ಹಾಕಲ್ಲ. ಈರುಳ್ಳಿ ಸ್ವಲ್ಪ ಒಂದು 2 ಈರುಳ್ಳಿ ಹಾಕೊಂಡಿದ್ದೀನಿ. 2 ಈರುಳ್ಳಿ, ಒಂದು 5ರಿಂದ 6 ಚಿಕ್ಕದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಮತ್ತೆ 2 ಬೇಯಿಸಿ ಇಟ್ಕೊಂಡಿರೋದು ಟೊಮೆಟೊ, ಸ್ವಲ್ಪ ಹುಳಿಗೆ, ಮತ್ತೆ ಕಾಯಿ. ಇದಕ್ಕೆ ಸ್ವಲ್ಪ ಇವಾಗ ಖಾರ ಪುಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹಾಕೊಂತೀನಿ ಅಷ್ಟೇ, ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ, ಒಂದು 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊತಾ ಇದ್ದೀನಿ. ಇವಾಗ ಅದನ್ನ ರುಬ್ಕೊಳ್ಳೋಣ ಮಸಾಲೆನ. ನೀರು ಹಾಕೊಂಡು ರುಬ್ಬೋಣ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕತ್ತೀನಿ. ಯಾಕಂದ್ರೆ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಖಾರ ಕುದಿಯೋಷ್ಟು 1-2 ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಸುಮಾರು ಟೈಮ್ ಆಗಿತ್ತು ಏಡಿ ಸಿಗದೆ ನಮಗೆ. ಇವಾಗ ತಗೊಬಂದಿದ್ವಿ. ಇವತ್ತೆಲ್ಲ ಅಪರೂಪಕ್ಕೆ ಸಿಕ್ಕಿದೆ ಏಡಿ. ನೋಡೋಣ, ಬೆಳಗ್ಗೆನೇ ಸಾಂಬಾರು ಮಾಡಿ ಸಾಂಬಾರಿದು ಏನು ಗೊತ್ತಾ, ಫ್ರೆಶ್ ಆಗಿ ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ಮಾಡಿ ಇಟ್ಟು ಒಂದು 1 ಅವರ್ 2 ಅವರು ತಣ್ಣಗೆ ಆದಮೇಲೆ ಮತ್ತೆ ಇನ್ನೊಂದ್ಸಲ ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಏನು ಮಾಡೋಂಗಿಲ್ಲ, ಕರೆಂಟ್ ಇಲ್ಲದೇ ಇವಾಗ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಅರ್ಜೆಂಟ್ ಇದೆ. ನಿಮಗೆ ಬೇಕು ತಿನ್ಬೇಕು ಅನ್ನಿಸ್ದಾಗ ಸಿಗಲ್ಲ. ಇವಾಗ ಸಿಕ್ಕಿದೆ ನೋಡಿದ್ರೆ ಬೆಳಗಿಂದ ಕರೆಂಟ್ ಇಲ್ಲದೆ, ಇವಾಗ ಕರೆಂಟ್ ಬಂದೈತಿ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆನ. ಮೇಂಟೆನೆನ್ಸ್ ಅಂತೇಳಿ ತೆಗೆದು ಹಿಂಗಾಗಬೇಕಾದ್ರೆ ಸ್ವಲ್ಪ ಈರುಳ್ಳಿ ಹಾಕೋಣ.
ಮಸಾಲೆ ರುಬ್ಬಿದ್ನಲ್ಲ ಅದನ್ನ ಹಾಕೋತಾರೆ. ಇದು ಹೇಳಿದ್ರೆ ಚಿಕ್ಕದು ಕಾಲ್ ಬರುತ್ತಲ್ಲ, ಅದು ಚಿಕ್ಕದ ಕಾಲ್ ಬರುತ್ತಲ್ಲ, ಅದು ಸಪರೇಟ್ ಆಗಿ ತೆಗೆದಿಟ್ಕೊಂಡಿದೀನಿ. ಯಾಕಂದ್ರೆ ಇದನ್ನ ರುಬ್ಬಿಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ರುಬ್ಬಿಟ್ಟು ರಸ ಮಾತ್ರ ಹಾಕ್ಬೇಕು. ಅದಕ್ಕೋಸ್ಕರ ರುಬ್ಕೊಂತ ಇದೀನಿ. ಅದು ಕುದಿಯೋದ್ರೊಳಗೆ ಇದನ್ನ ರುಬ್ಕೊಳ್ಳೋಣ. ಮಗನೇ ನೀರ್ ಬೇಕನ ಕುಡ್ಸ್ರಿ. ಕುದಿತೈತೆ, ಚೆನ್ನಾಗಿ ಕುದಿಲಿ. ಜರ ಕಮ್ಮಿ ಆಗೈತೆ ಸ್ವಲ್ಪ. ಅದೇ ಏನಾದ್ರು ಕೊಡ್ತಾರಲ್ಲ ಪೌಡ್ರು, ಅದ್ ಕುಡ್ದಾಗ ಕಮ್ಮಿ ಆಗಿರುತ್ತೆ. ಮತ್ತೆ ಅದೇ ಪಾಡು ಅದೇ ರಾಗ. ಏನ್ ಮಾಡೋದು? ಲೋ ಬಿಪಿ ಲೋ ಬಿಪಿ ಲೋ ಬಿಪಿ. ಎಲ್ಲಿ ಮಧ್ಯಾಹ್ನ ಏಡಿ ಸಾಂಬಾರ್ ಯಾರಿಗ್ ಬೇಕು? ನಿಂಗೆ ಬೇಡ ನೋಡಿ. ಇವಾಗ ಕುದಿತೈತಲ್ಲ, ಇದನ್ನ ಹಾಕೋಣ ಇದ್ರೊಳಗೆ. ಎಲ್ಲ ಪಟಾಪಟ ತಗೊಂಡಿದ್ದಾರೆ. ಈ ಕಡೆಯಿಂದ ಬೈಕಲ್ಲಿ ಹೋಗಿ ಆ ಕಡೆ ಬರೋಷ್ಟೊತ್ತಿಗೆ ಒಂದು 9 ಕೆಜಿ ಖಾಲಿ ಆಗಿತ್ತು. ಅವ್ರು ಕೇಳಿದೆ ಎಷ್ಟೈತೆ ನೋಡೋಣ, ಹಾಕೊಡ್ತೀನಿ ಅಂತ. 900 ಗ್ರಾಮ್ ಇತ್ತು. ಹಂಗಾಗಿ 900 ಗ್ರಾಮ್ 1 ಕೆಜಿಗೆ 100 ಗ್ರಾಮ್ ಇದು ಕಮ್ಮಿ ಆಯ್ತು. ಏನ್ ಗೊತ್ತ, ಮಧ್ಯಾಹ್ನ ಕ್ಲೀನ್ ಮಾಡ್ತಿದ್ನಲ್ಲ, ಆಸ್ಪತ್ರೆಯಿಂದ ಬಂದು ಕ್ಲೀನ್ ಮಾಡೋದಂತ ಕುತ್ಕೊಂಡೆ. ಅದರಿಂದ ಬಂದಿರೋ ಕೊಂಡು ಕ್ಲೀನ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಕಚ್ಕೊಳ್ಳೋದು. ಕ್ಲೀನ್ ಮಾಡಿ ಜೀವಂತವಾಗಿದ್ದರಿಂದ ಅದೇ ಎಲ್ಲ ಹಿಡಿದು ಜೀವಂತವಾಗಿ. ಹೌದಾ? ಅದಕ್ಕೆ ತಂದ್ಮೇಲೆ ಅದು ಕೊಂಬ ನೋಡಿ ಜೀವನೇ ಹೋಗಿರ್ಲಿಲ್ಲ ಅದಕ್ಕಿಂತ ಪಾಪ. ಸ್ಮೆಲ್ ಬರ್ತಾ ಇದೆ. ಹೇಳಿ ಮೂಳೆ ಸೌತೆ ಇರ್ತಲ್ಲ, ಅದೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಮೂಳೆ ನೋವು, ಜಾಯಿಂಟ್ ಪೇನ್, ಜಾಯಿಂಟ್ ಪೇನ್. ಇದನ್ನ ಸೂಪ್ ಮಾಡ್ತಾರೆ. ನಾವು ಸಾಂಬಾರ್ ಮಾಡಿದ್ವಿ. ಸೇಮ್ ಇರ್ತಾರೆ ಸೂಪಾಗ. ಸೂಪ್ ಅದೇ ಕುಡಿಬೇಕು, ಸಾಂಬಾರ್ ಯೂಸ್ ಮಾಡ್ಬೋದು. ರಾಗಿ ಮುದ್ದೆ ಚೆನ್ನಾಗಿ ಸೂಟ್ ಆಗುತ್ತೆ. ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್. ರಾಗಿ ಮುದ್ದೆ ರೈಸ್ ಇದನ್ನು ಚೆನ್ನಾಗಿರುತ್ತೆ. ಇನ್ನು ರಾಗಿ ಮುದ್ದೆ ಆದ್ರೆ ಹುಣಸೆ ಹಣ್ಣು ಹಾಕೊಂತಿದ್ದೀನಿ ಸ್ವಲ್ಪ. ಒಂದು ನಿಂಬೆ ಹಣ್ಣು ಹಾಕಿದ್ರೆ ಹುಣಸೆ ಹಣ್ಣು. ಅದು ಏಡಿನೂ ಹೊಲಸಲ್ವಾ, ಸ್ಮೆಲ್ ಬರಬಾರ್ದು ಅಂತ ಹೇಳಿ ಹುಣಸೆ ಹಣ್ಣು ಹಾಕೊಂತಿದ್ದೀನಿ. ಯಾರ್ಯಾರು ಯಾವ್ಯಾವ ತರ ಏಡಿ ತಿಂದಿದ್ದೀರಾ ಕಾಮೆಂಟ್ ಮಾಡಿ. ಈಗ ನಾವು ಮಾಡ್ತಿರೋ ಏಡಿ ಅಂತ ಹೇಳಿ, ಇದು ಕಲ್ಲೇಡಿ. ಕಲ್ಲೇಡಿ ದಪ್ಪ ದಪ್ಪದ ಏಡಿ. ನೀವು ಅಪರೂಪಕ್ಕೆ ಏಡಿ ಸಿಕ್ಕಿದಾವೆ ಇವತ್ತು. ಇದು ಏಡಿ ಸೀಸನ್ನೇ ಅಲ್ವೇನೋ, ಅಲ್ಲಂದ್ರೆ ಏಡಿ ಸೀಸನ್ ಇದು. ಸ್ವಲ್ಪ ಮಳೆ ಬಿದ್ರೆ ಜಾಸ್ತಿ ಏಡಿ ಎಲ್ಲ ಸಿಗುತ್ತೆ. ಇದು ಅಪರೂಪ ಸಿಕ್ಕಿದೆ. ಗೊತ್ತಾಯ್ತಾ? ಹುಣಸೆ ಹಣ್ಣು ಹಾಕಿದ್ನಲ್ಲ, ಇದು ಚಿಕ್ಕದು ಕಾಲು ಏಡಿದು ಕೊಂಬು ರುಬ್ಕೊಂಡಿದ್ನಲ್ಲ, ಅದನ್ನ ಹಿಂಗ್ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳೋದು. ಸ್ವಲ್ಪ ಖಾರ ಆಗಿದೆ. ಯಾವ್ಯಾವ ಏಡಿ ಸಾಂಬಾರ್ ತಿಂದಿದ್ದೀರಾ ಕಮೆಂಟ್ ಮಾಡಿ. ಅಲ್ಲ, ಯಾವ್ಯಾವ ತರ ಏಡಿ ತಿಂದಿದ್ದೀರಾ ಕಮೆಂಟ್ ಮಾಡಿ. ಅಂದ್ರೆ ಇದ್ರಲ್ಲೇ ಸ್ವಲ್ಪ ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಮತ್ತೆ ಇವು ಕೆರೆ ಏಡಿದೆ ಟೇಸ್ಟೇ ಬೇರೆ. ಹೊಳೆಲ್ ಸಮುದ್ರದಲ್ಲೆಲ್ಲ ಮೀನ್ ಬಿಟ್ಟು ಇಟ್ಕೊಂಡು ಮಾಡ್ತಿರ್ತಾರಲ್ಲ, ಆ ಏಡಿ ಟೇಸ್ಟಿನೇ ಬೇರೆ, ಈ ಏಡಿ ಟೇಸ್ಟೇ ಬೇರೆ. ಇದು ರುಬ್ಕೊಂಡಿದ್ನಲ್ಲ, ಅದನ್ನ ಈ ತರ ಜರಡಿ ಮಾಡ್ಕೊಳ್ಳಿ ಸ್ವಲ್ಪ. ಯಾಕಂದ್ರೆ ಅದು ರಸ ಎಲ್ಲ ಬಿಡುತ್ತಲ್ಲ, ರಸ ಮಾತ್ರ ಹಾಕ್ಬೇಕು. ಇದು ಈ ತರ ಜಂಡಿ ಇರುತ್ತಲ್ಲ, ಇದನ್ನ ಹಾಕೋದ್ ಬೇಡ, ಚೆನ್ನಾಗಿರಲ್ಲ. ಅದು ಬಾಯಿ ಹಂಗೆ ಸಿಗುತ್ತೆ. ಇದು ರಸ ಮಾತ್ರ ಹಾಕ್ಬೇಕು, ಅವಾಗ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಹಾಸನ ಸುತ್ತಮುತ್ತ ಸ್ವಲ್ಪ ಜಾಸ್ತಿ. ಈ ಮಂಗಳೂರು, ಹಾಸನ, ಮೈಸೂರು, ಈ ಹೊಳೆಕೆರೆ ಜಾಸ್ತಿ ವ್ಯಾಪ್ತಿಯಲ್ಲಿದೆ. ಅಲ್ಲಿ ಸಿಗುತ್ತೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಎಲ್ಲಿ ಸಿಗಲ್ಲ. ಸಕ್ಕ ಡಿಮ್ಯಾಂಡ್ ಇದೆ ಏಡಿಗೆ. ಎಲ್ಲ ಎಲ್ಲಿ ಹಿಡಿತಾರೆ ಅಲ್ಲಿಂದಲೇ ಬೆಂಗಳೂರೆಲ್ಲ ಅಲ್ಲಿಂದಲೇ ತಗೊಂಡೋಗ್ತಾರೆ. ಎಲ್ಲಿ ಕೆರೆಗಳಿರ್ತವೆ ಹಿಡಿತಾರೆ, ಹೊಳೆಗಳಿರ್ತವೆ. ಇದು ಸೀಸನ್ ಈಗ ಅಪರೂಪ ಅಲ್ವಾ ಸಿಗೋದು, ಹಂಗಾಗಿ ಸ್ವಲ್ಪ ಬೇಡಿಕೆ ಜಾಸ್ತಿ.
ಮಳೆಗಾಲದಲ್ಲಿ ಆದ್ರೆ ಸಾಮಾನ್ಯ ಸಿಗ್ತಾನೆ ಇರುತ್ತೆ, ಯಾರು ಅಷ್ಟೊಂದು ಲೈಕ್ ಮಾಡಕ್ ಹೋಗಲ್ಲ. ಈಗ ಅಪರೂಪಕ್ಕೆ ಸಿಗೋದಲ್ವಾ, ಹಂಗಾಗಿ ಸ್ವಲ್ಪ ಎಲ್ರು ಬೇಕು 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 ಅಂತ ಹೇಳಿ ತಗೊಂಡು ಮಕ್ಕಳು ಕಷ್ಟ ಹೋಗ್ತಾರೆ. ಆಯ್ತು ಸ್ವಲ್ಪ. ದೊಡ್ಡ ಚೆನ್ನಾಗಿರುತ್ತೆ, ಯಾಕಂದ್ರೆ ಗಟ್ಟಿ ಇರುತ್ತೆ, ಮೂಳೆ ಗಟ್ಟಿ ಕೊಡ್ತಿದ್ರು. ಸ್ವಲ್ಪ ಹಾರ್ಡ್ ಇರುತ್ತೆ ಹೆಚ್ಚಕ್ಕೆಲ್ಲ. ಇದನ್ನ ರಸ ಹಾಕಂತ ಹೇಳಿ ಇವಾಗ ಅದೇ ಕಾಲಿತ್ತಲ್ಲ, ಆ ಕಾಲಿಂದು ಹಾಲಿಂದ ರಸ ಇದು ಮಾಡ್ಬಿಟ್ಟು ಮಿಕ್ಸಿ ಬಿಟ್ಕೊಂಡ್ಬಿಟ್ಟು ಅದ್ರದ್ದು ಏನ್ ತಿಳಿ ಇದೆ ಅದಕ್ಕೆ ತೋರಿಸ್ಬಿಟ್ಟು ಅದು ಹಾಕೊಂಡು ಚೆನ್ನಾಗಿ ಬಂದಿದೆ ನೋಡಿ, ನೋಡಿದ್ರೇನೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದೈತೆ ಅಂತ ಹೇಳಿ. ಹೊರ ಬಂದಿದೆ. ಹಾ ಸರಿ, ಕೊಂಬ್ ನೋಡಿ ಎಷ್ಟು ಹೆಂಗಿದೆ. ಇದ್ರದ್ದು ತುಪ್ಪ ಇರುತ್ತಲ್ಲ, ಕೊಂಬೊಳಗೆ ತುಪ್ಪ ಇರುತ್ತಲ್ಲ, ಅದು ತುಂಬಾ ಒಳ್ಳೇದು ಹೆಲ್ತ್ಗೆಲ್ಲ. ಆದ್ರೆ ಇದು ಎಷ್ಟು ಒಳ್ಳೇದು ಅಷ್ಟೇ ಹೀಟು, ತುಂಬಾ ಹೀಟ್ ಇದು. ಫಿಶ್ಗಿಂತಲೂ ಜಾಸ್ತಿ ಇಟ್ಟಿದ್ದು. ಹೌದು, ಸಿಕ್ಕಾಪಟ್ಟೆ ಹೀಟು. ಬಟ್ ಯಾವಾಗ್ಲೂ ಕೋಲ್ಡ್ ಇರುತ್ತಲ್ಲ, ಅವ್ರು ಸ್ವಲ್ಪ ತಿಂದ್ರೆ ಸರಿ ಹೋಗುತ್ತೆ ಅನ್ಕೊಂತೀನಿ. ಡೈಲಿ ಮುದ್ದೆಗೆ ಇಟ್ಕೊಳ್ಳೋಣ. ಮುದ್ದೆ ಇಟ್ಕೊಂಡು ಮುದ್ದೆ ಮಾಡೋದು ಬೇಡವಾ? ಮುದ್ದೆ ಮಾಡ್ಬಿಡು. ಮಾಡಿದ್ಲಾ? ಸಾಂಬಾರ್ ಟೇಸ್ಟ್ ನೋಡಿ, ಪ್ಲೇಟಿಗೆ ತಂದು ಉಪ್ಪು ಖಾರ ಎಲ್ಲ ಸರಿ ಐತೆ ಹಿಂಗೆ ನೋಡಿ. ಗಂಡಿ ಸಾರು ಬೇಕಾ? ಮತ್ತೆ ಈ ಮುದ್ದು ಸಾಂಬಾರ್ ಹೆಂಗ್ ಮಾಡಿದ್ರಿ? ನಿಮ್ ಮಗನಿಗೆ ಸಾಂಬಾರು ಊಟಕ್ಕೆ ಮಾಡ್ತೀಯಾ? ಊಟಕ್ಕೆ ಯಾರ ಮನೆ ಕಳ್ಸೋಣಪ್ಪ ಮಗನ ಮತ್ತೆ ಊಟಕ್ಕೆ? ಏಡಿ 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 ಸಾಂಬಾರು. ಹೇಳಿ ಹೇಳಿ ಹೇಳಿ. ನಳ್ಳಿ, ಏಡಿಗೆನೆ ನಳ್ಳಿ ಅಂತ ಹೇಳೋದು ಅದೇನೆ. ನಳ್ಳಿ ಮುಳೆ ಸಾಂಬಾರ್. ಹ ಚೆನ್ನಾಗ್ ಬಂದೈತಾ? ತಿನ್ನೋದೇ ಇದಿಲ್ಲ, ಕಷ್ಟ ಆಯ್ತು. ಮೂಳೆ ಅದು ಒಗ್ಯಕ್ ಆಗ್ಬೇಕಲ್ಲ. ಅಜ್ಜಿ ತಾತದಿರ ಅಂತ ತಿನ್ನಕ್ಕಾಗಲ್ಲ, ಮಕ್ಳು ತಿನ್ನಕ್ಕಾಗಲ್ಲ. ನಳ್ಳಿ ಮುಳೆ ಒಗ್ಯಕ್ಕಾಗತ್ತೆ. ನಳ್ಳಿ ಮುಳೆನೇ ಅಂತ ತಟೆ ಕೊಡ್ರಿ ಹಂಗೆ. ತಟೆ ಕೊಡಿ ತಟೆ. ಕೆಲಸ ಮಾಡ್ಕೊಂಡ್ ಬಂದಿದ್ರೆ ತಟ್ಟೆ ಲೋಟ ಬಕೆಟು ಎಲ್ಲ ಕೊಡ್ತಾರ. ನಾವ್ ಮಾಡೋದು ನಾವೇನ್ ಮನೆ ಮಂಗಿರಕ್ಕೆ ಕೊಡು. ತಟೆ ಕೊಡಿ. ನಿಮ್ ಕೆಲ್ಸಕ್ಕೆ ಎಲ್ಲಿ ಕೇಳ್ತಾರದು? ನಾವು ನಮ್ ಕೆಲ್ಸಕ್ಕೆ ಎಲ್ಲಿ ಕೇಳಲ್ಲ, ನಾವೇ ಮಾಡ್ಬೋದು. ನಿಮ್ದೊಂಥರ ಕೆಲ್ಸ, ನಮ್ದೊಂಥರ ಕೆಲ್ಸ, ಏನ್ ಮಾಡೋಣ? ಒಂದೇ ಕೆಲ್ಸ, ಆದ್ರೆ ನಮ್ ಕೆಲ್ಸ ಮಾಡಿ ನೋಡ್ಬೋದಾಯ್ತು. ಯಾವ ಕೆಲ್ಸನೂ ಕಮ್ಮಿ ಅಲ್ಲ, ಯಾವ ಕೆಲಸ ಜಾಸ್ತಿ ಅಲ್ಲ. ಎಲ್ಲ ಕೆಲಸ ಒಂದೇ, ಯಾವ್ದು ಕಮ್ಮಿ ಅಲ್ಲ, ಯಾವ್ದು ಜಾಸ್ತಿ ಅಲ್ಲ. ಆ ಕೆಲಸದಾದ ರಿಸ್ಕ್, ಆ ಕೆಲಸದಾದಷ್ಟ ಟೆನ್ಷನ್ ಇದೆ ಇರ್ತದೆ. ಹೌದಾ? ಆದ್ರೆ ನೀವ್ ಹೇಳೋ ಡೈಲಾಗ್ಗಳು ಹೆಂಗಿರ್ತಾವ ಗೊತ್ತಾ? ಹೆಂಗಿರ್ತವೆ? ನಮ್ ಮುದ್ದೆ ಏನ್ ಮಾಡ್ಕೊಬತ್ತಾನ ಗೊತ್ತವನೇ? ಹ ಅದೇನೋ ಒಂದ್ ಗಾದೆ ಮಾಡ್ಬೋದಕ್ಕೆ ಮುದ್ದೆ ಮಾಡ್ಕೊಬರೋದಕ್ಕೆ. ಏನ್ ಹೇಳು? ಬೆಳಗ್ಗೆ ಮಾರುದ ಪೆನ್ಸಿಲ್ ಕೊಟ್ಟು ಕಳ್ಸೋದು, ಸ್ಕೂಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಚೋಟುದ ಮಾಡ್ಕೊ ಬಂದಿರ್ತಾನೆ. ಬೆಳಗ್ಗೆ ಮಾರುದ್ದ ಮನೆಗೆ ಬಂದ್ಮೇಲೆ ಚೋಟುದ. ಪೆನ್ಸಿಲ್ ಕೇಳಿದ್ರೆ ಸಂಜೆ ಹೋಮಕ್ ಬರೋಕೆ ಪೆನ್ಸಿಲ್ ಕೇಳಿದ್ರೆ ಕಿರ್ಬೇಳ ಉದ್ದನೂ ಇರಲ್ಲ, ಅಷ್ಟುದ ಮಾಡ್ಕೊ ಬಂದಿರ್ತಾನೆ. ಕೊರ್ದು 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 ಕೊರ್ದು. ಆಯ್ತಾ? ಓಕೆ, ನೆಕ್ಸ್ಟ್ ಊಟದಲ್ಲಿ ಕಂಟಿನ್ಯೂ ಮಾಡೋಣ. ಸಾಂಬಾರ್ ಹಾಕಿದ್ರೆ ಇನ್ನೇನು ಮತ್ತೆ? ಸಾಂಬಾರ್ ಹಾಕೋಣ. ಇಲ್ಲಿ ಮುದ್ದೆ ಕಟ್ಟಿ ತಿಂತಾರೆ. ರಾಗಿ ಮುದ್ದೆ ರೆಡಿ. ರಾಗಿ ಮುದ್ದೆ, ನಳ್ಳಿ ಸಾಂಬಾರು. ಯಾರಿಗೆ ಬೇಕು ರಾಗಿ ಮುದ್ದೆ ನೋಡಿ, ಯಾರಿಗೆ ಗೊತ್ತಾಗತ್ತಲ್ಲ ಅವ್ರ ಮನೆ ಅವ್ರ ಮಠ ತಿಂತಾರೆ. ಮಗನೇ ಮುದ್ದೆ ತಿನ್ಬ, ಬರೀ ಸಾಂಬಾರಲ್ಲಿ ಮುದ್ದೆ ತಿನ್ಬ. ಚಟ್ನಿ ತರ ಐತೆ ಸಾಂಬಾರು, ತಿಂತಾರೆ ಮುದ್ದ. ಚಟ್ನಿ ತರ ಐತೆ, ಹಿಂಗೆ ಮಾಡ್ಬೇಕು. ಏನ್ ಗೊತ್ತೇ, ತೀರು ತೆಳ್ಳಗಾದ್ರೆ ಟೇಸ್ಟ್ ಇರಲ್ಲ ಅದು. ಹಿಂಗೆ ಮಾಡ್ಕೊಂಡು ತಿನ್ಬೇಕು. ಒಂದು ಈರುಳ್ಳಿ ಕಟ್ ಮಾಡ್ರಿ. ಕಟ್ ಮಾಡ್ಕೊಂಡು ತಗೋತೀರಾ?
ಏನು ಈರುಳ್ಳಿ ಮನೆ ಹೋಗ್ತಾರಲ್ಲ ಮೊನ್ನೆ ರೀ ಇಲ್ಲಿ ನೋಡಿ ನೀವು ಎಷ್ಟು ಕೈಸಿ ಕೊರಿತಾನೆ ಅಪ್ಪ ಇವನೇ ಒಂದು ಅಂಗಡಿದಾರ ಇಟ್ಬಿಡೋತಿಗೆ ಕೂಡ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಯಾರು ಒಬ್ರನ್ನ ಕಾಯಕ್ಕಿರ್ಬೇಕು ಸರಿ ಬಿಡು ಈ ತರ ಮಾಡ್ತಾರ ನೋಡಿ ನಿಮ್ಮ ಮನೇನೆ ಅಪ್ಪ ಇವನು ಎಷ್ಟು ಕ್ಲೀನ್ ಮಾಡೋದು ನೀನು ಹೇಳ್ತೀಯಲ್ಲ ನೋಡು ಸಂದ ಮನೆ ಕೂತಿರ್ತೀರಾ ಅಂತ ನೋಡಿ ಇಲ್ಲಿ ನೋಡಿ ಬಣ್ಣ ಪೆನ್ಸಿಲ್ ಎಲ್ಲ ನೀವು ಕೊರ್ದು ಬಿಸಾಕವ್ ನಾನು ಏನ್ ಮಾಡ್ತೀಯ ಎಷ್ಟು ಅಂತ ಎತ್ತಿಡೋದು ಹೇಳೋ ನೀನ್ ತಂದು ಮತ್ತೆ ಬೀಳ್ಸಿದ್ರೆ ಒಂದೇ ಎತ್ತಿಬೇಡಿ ನೀವು ಆಯ್ತಾ ಹಾ ಎಲ್ಲ ನಾನು ಮಾಡ್ತೀನಿ ಸಂದ ಬರೀ ಎತ್ತೋದು ತೆಗಿಯೋದು